ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಸೊ ನೀವು ನಮ್ಮ ಪ್ರಚಂಡರ ಬ್ಯಾಚಿನ ಮೊದಲನೇ ಕ್ಲಾಸ್ಗೆ ಬಂದಿದ್ದೀರಾ. ಯಾವ ಸಬ್ಜೆಕ್ಟು? ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್. ಆ್ಯಂಡ್ ನಾನು ನಿಮ್ಮ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಸೊ ಈ ಒಂದು ಕ್ಲಾಸಲ್ಲಿ ಪದ್ಮಶ್ರೀ ಮ್ಯಾಮ್ ಏನು ಮಾಡ್ತಾರಪ್ಪ ಅಂತ ಯೋಚಿಸ್ತಿದ್ರೆ, ಈ ಒಂದು ಕ್ಲಾಸಲ್ಲಿ ನಾವು 15 MCQನ ಸಾಲ್ವ್ ಮಾಡ್ತೀವಿ. ಸೊ ಯಾಕೆ ಈ 15 MCQನ ಮಾಡಬೇಕು? ಸೊ ನಾ ಹೇಳ್ದಂಗೆ ಈ 15 MCQ ನೀವು ಕ್ರ್ಯಾಕ್ ಮಾಡಿದ್ರೆ ನಿಮ್ಮ ಹೀರೋ ಲೆಸನ್ ಇದೆಯಲ್ಲ, ಮೊದಲನೇ ಪ್ರೋಸು, ಅದನ್ನು ನೀವು ಕರೆಕ್ಟಾಗಿ ಕಲಿಬೋದು. ಮ್ಯಾಮ್ ಓಕೆ, ಇವಾಗ ಸಮ್ಮರಿಯಾಗಿ ನೀವು ನಮಗೆ 15 MCQನ ಕೊಡ್ತಿದ್ದೀರಾ, ಬಟ್ ನನಗೆ ಒನ್ ಶಾಟ್ ನೋಡಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳೋರು ಸಾಕಷ್ಟು ಜನ ಇದ್ದೀರಾ. ಸೊ ನಮ್ಮ ಒಂದು ಪರೀಕ್ಷೆ ಆ್ಯಪಲ್ಲಿ ಪ್ರಚಂಡರು ಪ್ಲಸ್ ಅಂತ ನಾವು ಒಂದು ಕೋರ್ಸ್ನ ನಡೆಸ್ತಾ ಇದ್ದೀವಿ. ಅರ್ಥ ಆಯ್ತಾ? ಅದರಲ್ಲಿ ನಿಮಗೆ ದಿನ ಸಂಜೆ ಕ್ಲಾಸಸ್ ಇರುತ್ತೆ, ಲೈವ್ ಕ್ಲಾಸಸ್ಸು, ಡೌಟ್ ಸಾಲ್ವಿಂಗ್ ಇರುತ್ತೆ, ಪ್ರತಿ ಕ್ಲಾಸ್ ಆದಮೇಲೆ ಟೆಸ್ಟ್ ಪೇಪರ್ಸ್ ಇರುತ್ತೆ, ಚಾಪ್ಟರ್ ಆದಮೇಲೆ ಚಾಪ್ಟರ್ ಟೆಸ್ಟ್ ಕೂಡ ಇರುತ್ತೆ. ಹೀಗೇ ನಿಮ್ಮ ಜೊತೆ ನಾವು ದಿನ ಇರ್ತೀವಿ. ಅರ್ಥ ಆಯ್ತಾ? ಅಲ್ಲಿ ನಾನು ಡೀಟೇಲ್ ಆಗಿ ಒನ್ ಶಾರ್ಟ್ ಕ್ಲಾಸ್ನ ತೊಗೊತೀನಿ, ನಿಮ್ಮ ಡೌಟ್ಸ್ನ ಕೂಡ ಅಡ್ರೆಸ್ ಮಾಡ್ತೀನಿ. ಸೊ ಇವಾಗ ಮಕ್ಕಳು ಹೇಳ್ಬೋದು, ಅದ್ರ ಬಗ್ಗೆ ಡೀಟೇಲ್ಸ್ ನಾನು ಕೊಡ್ತೀನಿ ನಿಮಗೆ ಮುಂದೆ. ಬಟ್ ಈ ಕ್ಲಾಸಲ್ಲಿ ನೀವು ಆ್ಯಕ್ಟಿವ್ ಆಗಿ ಆನ್ಸರ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ಸೊ ಇವಾಗ ತಡ ಮಾಡೋದು ಬೇಡ, ಕ್ವಿಕ್ಕಾಗಿ ಇದನ್ನು ಸಮರೈಸ್ ಮಾಡೋಣ. ಮೊದಲನೇ ಪ್ರಶ್ನೆನ ನೋಡೋಣ, ಬಿಕಾಸ್ ದಿಸ್ ಇಸ್ ಆರ್ ಕ್ವಿಸ್ ಟೈಮ್, ಓಕೆನಾ? ಸೊ ನಡೀರಿ, ಮೊದಲನೇ ಪ್ರಶ್ನೆ. Whom did the brave boy fight in the newspaper article that Swami's father was reading? ಸ್ವಾಮೀಸ್ ಅಪ್ಪ ಓದುತ್ತಿರುವಂತಹ ಆ ಒಂದು ನ್ಯೂಸ್ ಪೇಪರಲ್ಲಿ ಆ ಒಂದು ಹುಡುಗ ಯಾವ ಒಂದು ಪ್ರಾಣಿ ಜೊತೆಗೆ ಫೈಟ್ ಮಾಡ್ತು ಅಥವಾ ಯಾರ ಜೊತೆಗೆ ಫೈಟ್ ಮಾಡ್ತು? ಓಕೆ, ಒಬ್ಬ ಅಡಲ್ಟ್ ಜೊತೆನಾ, ಟೈಗರ್ ಜೊತೆನಾ, ಲಯನ್ ಜೊತೆನಾ, ಅಥವಾ ಬರ್ಗ್ಲರ್ ಅಂದರೆ ಕಳ್ಳನ್ ಜೊತೆನಾ? ಸೊ ನಿಮ್ಮ ಆನ್ಸರ್ನ ಕೆಳಗೆ ಕೊಟ್ಟಿರುವಂತಹ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಈಗಲೇ ನಿಮಗೆ ತೋರಿಸ್ತೀನಿ. ಸೊ ಇದರ ಡೀಟೇಲ್ ವಿಡಿಯೋ ಬೇಕು ಅಂದರೆ ನೀವು ಎಲ್ಲಿ ಹೋಗ್ತೀರಾ? ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡ್ತೀರಾ. ಆ್ಯಪಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಂಡ್ರೆ ಮಕ್ಕಳೇ ಯಾವುದೇ ರೀತಿಯಾದ ಡಿಸ್ಟ್ರಾಕ್ಷನ್ ಇರಲ್ಲ, ಓಕೆನಾ? ಸೊ ನಮ್ಮ ಆ್ಯಪ್ ಮೇಲೆ ಕೂಡ ನಿಮಗೆ ವಿಡಿಯೋಸ್ ಕಾಣಿಸುತ್ತೆ. ಸೊ ನಿಮ್ಮ ಆನ್ಸರ್ ಹಾಕಿದ್ದೀರಾ? ಆನ್ಸರ್ ನೋಡೋಣ ಬನ್ನಿ. ಒಂದು ಟೈಗರ್ ಜೊತೆಗೆ ಅವನು ಫೈಟ್ ಮಾಡ್ದ. ಎರಡನೇ ಪ್ರಶ್ನೆ, ವಿಚ್ ಕ್ಲಾಸ್ ವಾಸ್ ಸ್ವಾಮಿ ಸ್ಟಡಿಯಿಂಗ್ ಇನ್ ಅಯ್ಯೋ ವಿಚ್ ಕ್ಲಾಸ್ ವಾಸ್ ಸ್ವಾಮಿ ಸ್ಟಡಿಯಿಂಗ್ ಇನ್? ಅರ್ಥ ಆಯ್ತಾ? ಈ ಒಂದು ಕತೆ ಬರೆದಿದ್ದ ಕ್ಷಣದಲ್ಲಿ ಸ್ವಾಮಿ ಯಾವ ಒಂದು ಕ್ಲಾಸಲ್ಲಿ ಓದ್ತಿದ್ದ? ಅರ್ಥ ಆಯ್ತಾ? 8th ಫಾರ್ಮ್. ಓಕೆ, ಆನ್ಸರೇ ಬಂದ್ಬಿಡ್ತು. ಇಲ್ಲಿ 2nd ಫಾರ್ಮ್ ಅಂತ ಇತ್ತು, ಓಕೆನಾ ಮಕ್ಕಳೇ? ನಾನು ನಿಮ್ಗೆ ಆನ್ಸರೇ ತೋರಿಸ್ಬಿಡ್ತೀನಿ. 7th ಫಾರ್ಮ್, 2nd ಫಾರ್ಮ್, 3rd ಫಾರ್ಮ್. ಅರ್ಥ ಆಯ್ತಾ? ದ ಆನ್ಸರ್ ಇಸ್ 2nd ಫಾರ್ಮ್. 2nd ಫಾರ್ಮ್ ಅಂದರೆ 7ನೇ ತರಗತಿ, ಓಕೆನಾ? ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ. ಮುಂದಿನ ಪ್ರಶ್ನೆ ಇದು, ವಾಟ್ ಡಿಡ್ ಸ್ವಾಮೀಸ್ ಫಾದರ್ ಚಾಲೆಂಜ್ ಹಿಮ್ ಟು ಡೂ? ಸ್ವಾಮಿನ ಅಪ್ಪ ಅವನನ್ನ ಏನಂತ ಚಾಲೆಂಜ್ ಮಾಡ್ತಾನೆ? ಇದನ್ನ ಹೋಗಿ ಮಾಡು ಅಂತ ಯಾವ್ದನ್ನ ಹೇಳ್ತಾನೆ? ನೋಡೋಣ ಬನ್ನಿ. ಎ, ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್, ಆಫೀಸ್ಗೆ ಹೋಗಿ ಒಬ್ಬನೇ ಮಲ್ಗೋದಕ್ಕೆ ಚಾಲೆಂಜ್ ಮಾಡ್ತಾರಾ? ಟು ಬೈ ನ್ಯೂ ಕ್ರಿಕೆಟ್ ಬ್ಯಾಟ್ಸ್ ಫಾರ್ ದ ಟೀಮ್, ಟೀಮ್ಗೋಸ್ಕರ ಕ್ರಿಕೆಟ್ ಬ್ಯಾಟ್ಸ್ ಬೈ ಮಾಡೋದಕ್ಕೆ ಚಾಲೆಂಜ್ ಮಾಡ್ತಾನ? ಐ ಡೋಂಟ್ ಥಿಂಕ್ ಸೊ. ಸಿ, ಟು ಕ್ಯಾಚ್ ಅ ಬರ್ಗ್ಲರ್, ಹೋಗಿ ಒಂದು ಕಳ್ಳನ ಹಿಡಿಯೋದಕ್ಕೋಸ್ಕರ ಚಾಲೆಂಜ್ ಮಾಡ್ತಾನ? ಅಥವಾ ಡಿ, ಟು ಫೈಟ್ ಅ ಟೈಗರ್? ಓಕೆ, ಇಲ್ಲಿ ಆ್ಯಕ್ಚುಲಿ ಇದೆಲ್ಲ ಪಾರ್ಟ್ಸೂ ನಿಮ್ಮ ಒಂದು ಚಾಪ್ಟ್ರಲ್ಲಿ ಬರುತ್ತೆ. ಆದರೆ ಕರೆಕ್ಟಾದ ಉತ್ತರ ಏನು? ಈ ಒಂದು ಚಾಪ್ಟ್ರಲ್ಲಿ ಇದೊಂದು ಮೇಜರ್ ಪಾಯಿಂಟ್ ಆಗಿರುತ್ತೆ. ಇದ್ರ ಮೇಲೆ ಸಾಕಷ್ಟು ಪ್ರಶ್ನೆ ನಿಮ್ಮ ಎಕ್ಸಾಮಲ್ಲಿ ಕೂಡ ಕೇಳ್ತಾರೆ. ಅರ್ಥ ಆಯ್ತಾ? ಆ್ಯಂಡ್ ದ ಆನ್ಸರ್ ಈಸ್, ಹಾಕಿದ್ರೆ ಎಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ನೋಡೋಣ ಬನ್ನಿ. ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್, ಓಕೆನಾ? ಮುಂದಿನ ಪ್ರಶ್ನೆ ನೋಡೋಣ. 4ನೇ ಪ್ರಶ್ನೆ, ಬಾಯ್ ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ? ದೀಸ್ ವರ್ಡ್ಸ್ ಇನ್ ಅ ಹೀರೋ ವೇರ್ ಸೆಡ್ ಬೈ. ಇದು ನಿಮಗೆ ಪ್ರಶ್ನೆ ಆಗಿ ಕೂಡ ಸಪ್ರೇಟಾಗಿ ಕೇಳ್ಬೋದು. ಯಾವಾಗ ಹೇಳಿದ್ರು, ಯಾರಿಗೆ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದ್ರು ಅಂತ 3 ಮಾರ್ಕ್ ಕೇಳ್ಬೋದು. ಯಾರು ಹೇಳಿದ್ದನ್ನ? ಸ್ವಾಮೀಸ್ ಫಾದರ್ ಹೇಳಿದ್ರಾ, ಅಥವಾ ಮದರ್ ಹೇಳಿದ್ರಾ, ಅಥವಾ ಅವ್ರ ಮನೇಲಿ ಅಡುಗೆ ಮಾಡ್ತಿರುವಂತಹ ಕುಕ್ ಹೇಳಿದ್ರಾ, ಅಥವಾ ಅವರ ಅಜ್ಜಿ ಅಂದರೆ ಗ್ರ್ಯಾಂಡ್ ಮದರ್ ಹೇಳಿದ್ರಾ? ಆಯಿತಾ? ಬಾಯ್ ನೀನು ಆಗಲೇ ನಿದ್ದೆ ಬರ್ತಿದ್ಯಾ ನಿನಗೆ ಅಂತ ಯಾರು ಹೇಳಿದ್ರು? ಆನ್ಸರ್ ಹಾಕಿದ್ರಿ ತಾನೆ? ಓಕೆ, ನಾನು ಆನ್ಸರ್ ತೋರಿಸ್ತೀನಿ ನಿಮ್ಗೆ ಇವಾಗ.
ಡಿ ಸ್ವಾಮೀಸ್ ಗ್ರ್ಯಾಂಡ್ ಮದರ್. ಓಕೆನಾ? ಇವಾಗ 5ನೇ ಪ್ರಶ್ನೆ ಆದಮೇಲೆ ನಾನು ನಿಮ್ಗೊಂದು ಇಂಪಾರ್ಟೆಂಟ್ ಆಗಿ ಏನೋ ಹೇಳ್ತೀನಿ, ಒಂದು ಟಿಪ್ನ ಕೊಡ್ತೀನಿ. ಸೊ ನಡೀರಿ ಇವಾಗ 5ನೇ ಪ್ರಶ್ನೆನ ನೋಡೋಣ. ವಾಟ್ ಆನಿಮಲ್ ಡಿಡ್ ಸ್ವಾಮಿ ಥಿಂಕ್ ವೇರ್ ಹಿಡನ್ ಬಿಹೈಂಡ್ ಹಿಸ್ ಫಾದರ್ಸ್ ಲಾ ಬುಕ್ಸ್? ಯಾವ ಒಂದು ಪ್ರಾಣಿ ಸ್ವಾಮಿಗೆ ಯಾವ ಒಂದು ಪ್ರಾಣಿ ಅವರ ಅಪ್ಪನ ಲಾ ಬುಕ್ಸ್ ಹಿಂದೆ ಬಚ್ಚಿಟ್ಕೊಂಡಿತ್ತು ಅಂತ ಅನಿಸ್ತು? ಓಕೆ, ನೋಡೋಣ ಆಪ್ಷನು. ಸ್ಕಾರ್ಪಿಯನ್ಸ್, ಕಾಕ್ರೋಚಸ್, ಲಿಸರ್ಡ್ಸ್, ಬೆಡ್ ಬಗ್ಸ್. ಅರ್ಥ ಆಯ್ತಾ? ಎಲ್ಲ ಕರೆಕ್ಟ್ ಆನ್ಸರ್ ಅನಿಸ್ಬೋದು. ಇದಕ್ಕೇನೆ ನಾನು ಯಾವಾಗಲೂ ಏನಂತೀನಿ ಮಕ್ಕಳೇ, ಟೆಕ್ಸ್ಟ್ ಬುಕ್ ಕರೆಕ್ಟಾಗಿ ಓದಿ. ನಿಮ್ಮ ಎಕ್ಸಾಮಲ್ಲಿ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ 1 ಅಂಕಕ್ಕೆ ಲಿಟ್ರೇಚರಿಂದ ಪ್ರಶ್ನೆಗಳು ಕೇಳಲ್ಲ, ಅಷ್ಟು ಡೀಟೇಲ್ ಬೇಕಿಲ್ಲ. ಬಟ್ ನಿಮಗೆ 2 ಅಂಕಗಳ ಪ್ರಶ್ನೆ ಕೇಳ್ಬೋದು. ಓಕೆ, ಸೊ ನೀವು ಅದನ್ನು ಕರೆಕ್ಟಾಗಿ ನೋಡ್ಕೊಬೇಕು. ಆಯಿತಾ? ಆನ್ಸರ್ ಇಸ್ ಸ್ಕಾರ್ಪಿಯನ್ಸ್. ಓಕೆ ಮಕ್ಕಳೇ, ಇವಾಗ ಮ್ಯಾಮ್ ನೀವು ಇಷ್ಟೆಲ್ಲ ಹೇಳ್ಕೊಡ್ತಿದ್ದೀರಾ, ಒಂದು ಟಿಪ್ ಕೊಡಿ ಅಂತ ಹೇಳಬೇಕು ಅಂದರೆ, ನಿಮ್ಮ ಒಂದು ಕಥೆನ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಸೀಕ್ವೆನ್ಸಿಂಗ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಯೂಸ್ ಮಾಡ್ಕೊಬೋದು. ಅರ್ಥ ಆಯ್ತಾ? ನಾನು ಇತ್ತೀಚೆಗೆ ಒಂದು ರೀಲ್ ಕೂಡ ಹಾಕಿದ್ದೀನಿ, ಸೀಕ್ವೆನ್ಸಿಂಗ್ ಅಂದರೆ ಏನು ಅಂತ. ನೀವು ನೋಡಿಲ್ದರೆ ಅದನ್ನು ಹೋಗಿ ನೋಡಿ. ನೀವು ಒಂದು ಕತೆ ಓದುವಾಗ ಮೊದಲನೇದಾಗಿ ಏನಾಯಿತು, ಮಧ್ಯದಲ್ಲಿ ಏನಾಯಿತು, ಮತ್ತು ಅಂತ್ಯದಲ್ಲಿ ಏನಾಯಿತು ಅಂತ ಜ್ಞಾಪಕ ಇಟ್ಕೊಂಡ್ರೆ ನೀವು 3 ಮತ್ತು 4 ಮಾರ್ಕ್ಸ್ ಇದೆ ಅಲ್ಲ, ಅದನ್ನು ಆನ್ಸರ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. 3 ಮಾರ್ಕ್ಸ್ ಅಂತೂ 100% ಪ್ರೋಸಿಂದ ಕೇಳ್ತಾರೆ. ಓಕೆ, ಸೊ ಅದನ್ನು ನೀವು ನೋಡ್ಕೊಬೇಕಾಗತ್ತೆ. ಆ್ಯಂಡ್ ನಿಮಗೆ ನಾವು ಸಾಲ್ವ್ಡ್ PYQs ಮತ್ತು ಟೆಕ್ಸ್ಟ್ ಬುಕ್ ಎಕ್ಸಸೈಸಸ್ ಕೊಡ್ತಾ ಇದ್ದೀವಿ. ಆ ಡಾಕ್ಯುಮೆಂಟ್ಸ್ನ ನೀವು ನಮ್ಮ ಆ್ಯಪ್ ಮೇಲೆ ಕಂಡ್ಬೋದು. ಓಕೆ, ಸೊ ಆ್ಯಪ್ನ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡೋದು ವೆರಿ ಇಂಪಾರ್ಟೆಂಟ್. ಓಕೆನಾ? ಇವಾಗ 6ನೇ ಪ್ರಶ್ನೆಗೆ ಹೋಗೋಣ. How did Swami's father warn Swami to not go back beside his grandmother in the night? ಆಯಿತಾ? ಸೊ ಹೆಂಗೆ ಅವರು ವಾರ್ನ್ ಮಾಡಿದ್ರು ಸ್ವಾಮಿನ? ಬೈ ಥ್ರೆಟನಿಂಗ್ ಹಿಮ್ ಟು ಟರ್ನ್ ಹಿಮ್ ಇಂಟು ಅ ಲಾಫಿಂಗ್ ಸ್ಟಾಕ್ ಎಟ್ ಸ್ಕೂಲ್, by threatening to make him sleep in the hall, by telling the grandmother to not let him back in, by asking the cook and the servant to keep a watch over him. ಹೆಂಗೆ ಥ್ರೆಟನ್ ಮಾಡಿದ್ರು? ಆನ್ಸರ್ ಏನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ದಿ ಆನ್ಸರ್ ಈಸ್ ಎ. ಅವನ ಸ್ಕೂಲಲ್ಲಿ ಒಂದು ಲಾಫಿಂಗ್ ಸ್ಟಾಕ್ ಮಾಡಿಬಿಡ್ತೀನಿ ಅಂತ ಥ್ರೆಟನ್ ಮಾಡಿದ್ರು. ಓಕೆನಾ? ಮುಂದಿನ ಪ್ರಶ್ನೆ ನೋಡೋಣ. Among the given options, what sound did Swami hear that night? ಆ ಒಂದು ರಾತ್ರಿ ಸ್ವಾಮಿಗೆ ಯಾವ ಶಬ್ದಗಳು ಕೇಳಿಸ್ತು? ಆಯಿತಾ? ಯಾವ ಶಬ್ದ ಕೇಳಿಸ್ತು? ಓಕೆ, ಕ್ಲಾಕ್ ಟಿಕ್ಕಿಂಗಾ, ಟ್ರೀಸ್ ರಸ್ಲಿಂಗಾ, ಸ್ನೋರಿಂಗಾ, ಅಥವಾ ವೇಗ್ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗಾ? ಓಕೆ, ಟ್ರೀಸ್ ರಸ್ಲಿಂಗ್. ಓಕೆ, ಇದು ಕೇಳಿಸ್ತು ಅವನಿಗೆ. ಅದ್ರ ಜೊತೆಗೆ ಕ್ಲಾಕ್ ಟಿಕ್ಕಿಂಗ್ ಕೂಡ ಕೇಳಿಸ್ತು. 3 ಮಾರ್ಕ್ಸ್ ಕೇಳ್ಬೋದು. ಮಲ್ಟಿಪಲ್ ಆನ್ಸರ್ ಇದೆ, ಬಟ್ ನೀವು ಇದೆಲ್ಲ ತಿಳ್ಕೊಳ್ಳೋದು ಮುಖ್ಯ, ಬಿಕಾಸ್ ನಿಮಗೆ 3 ಮಾರ್ಕ್ಸ್ ಕೇಳ್ತಾರೆ. ಆಯಿತಾ? ನೆಕ್ಸ್ಟು ವೇಗ್ ನೈಟ್, ಇನ್ಸೆಕ್ಟ್ಸ್ ಹಮ್ಮಿಂಗ್, ಓಕೆ, ಆ್ಯಂಡ್ ಸ್ನೋರಿಂಗ್ ಸೌಂಡ್ಸ್. ಇಲ್ಲಿ ಕರೆಕ್ಟ್ ಆನ್ಸರ್ಗಿಂತ ನಾನು ನಿಮಗೆ ಈ ಒಂದು ಪ್ರಶ್ನೆ 3 ಅಂಕಗಳ ಕೊಟ್ಟರೆ ನೀವೇನೇನು ಬರಿಬೇಕು ಅಂತ ಹೇಳಿದ್ದೀನಿ. ಸೊ 4 ಅವನಿಗೆ ಕೇಳಿಸ್ತು. ಯೂಶ್ವಲಿ ಈ ಥರ ಆಪ್ಷನ್ಸ್ ನಿಮಗೆ ಕೊಡೋಲ್ಲ, ಬಟ್ ನಾನು ನಿಮಗೆ ಟ್ರಿಕ್ ಮಾಡೋದಕ್ಕೋಸ್ಕರ ಹಾಕಿದ್ದೆ. ಓಕೆನಾ? ಇವಾಗ 8ನೇ ಪ್ರಶ್ನೆನ ನೋಡೋಣ. ವೇರ್ ವಾಸ್ ಸ್ವಾಮೀಸ್ 4th grade ಫ್ರೆಂಡ್ ಕ್ಯಾರಿಡ್ ಆಫ್ ಅಕಾರ್ಡಿಂಗ್ ಟು ದ ರೂಮರ್ಸಿನ ಪ್ರಕಾರ ಅವನ 4ನೇ ತರಗತಿ ಫ್ರೆಂಡು ಎಲ್ಲಿಗೆ ಹೋಗಿದ್ದ ಅಥವಾ ಎಲ್ಲಿಗೆ ಕರ್ಕೊಂಡು ಹೋಗಿದ್ರು? ಆಯಿತಾ? ಸೊ ಈ 4 ಆಪ್ಷನ್ ಏನು, ಆನ್ಸರ್ ಏನು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆನ್ಸರ್ ಇಸ್ ಸಿ, ನೇಪಾಲ್. ಓಕೆ, ಸೊ ಇದನ್ನು ನೀವು ಬರೆದಿದ್ರೆ ನಿಮಗೆ ಅಂಕಗಳು ಸಿಗತ್ತೆ. ಇಲ್ಲಿ ಒಂದು ಅವನು ಜ್ಞಾಪಕ ಮಾಡ್ಕೊತಿದ್ದಂಥ ರೂಮರ್ಸ್ನೆಲ್ಲ ಕೂಡ ಕೇಳ್ಬೋದು, ಇಂಪಾರ್ಟೆಂಟ್ ಭಾಗವಾಗತ್ತೆ. 9ನೇ ಪ್ರಶ್ನೆ. ವೇರ್ ಇನ್ ದ ಆಫೀಸ್ ಡಿಡ್ ಸ್ವಾಮಿ ಫೀಲ್ ಸೇಫರ್ ಸ್ಲೀಪಿಂಗ್? ಆ ಒಂದು ಆಫೀಸಲ್ಲಿ ಅವನಿಗೆ ಸೇಫಾಗಿ ಅನಿಸಿದ್ದು ಎಲ್ಲಿ ಮಲ್ಕೊಳ್ಳೋದಕ್ಕೆ? ಓಕೆ, 4 ಆಪ್ಷನು. ಈ 4 ಆಪ್ಷನಲ್ಲಿ ಕರೆಕ್ಟ್ ಉತ್ತರವನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ಈಗಲೇ ಆನ್ಸರ್ನ ಹೇಳ್ತೀನಿ. ಅಗೇನ್ ನೀವು ಆನ್ಸರ್ ಕೊಡುವಾಗ ಕರೆಕ್ಟಾ ಇಲ್ವಾ ಅಂತ ನೀವೇ ಸೆಲ್ಫ್ ಚೆಕ್ ಮಾಡ್ಕೊಳ್ಳಿ. ಆಯಿತಾ? ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ, ಎಲ್ಲೆಲ್ಲಿ ಸಪೋರ್ಟ್ ಬೇಕು ನಿಮಗೆ ಅಂತ. ಆ್ಯಂಡ್ ಅದಾದಮೇಲೆ ನಮ್ಮ ಒಂದು ಪ್ರಚಂಡರು ಪ್ಲಸ್ ಕೋರ್ಸ್ ಏನಿದೆ ಅದನ್ನು ಕೂಡ ಜಾಯ್ನ್ ಆಗಿ. ಓಕೆನಾ ಮಕ್ಕಳೇ? ಉತ್ತರವನ್ನು ನೋಡೋಣ. ಇಲ್ಲಿ ಉತ್ತರ ಏನು? ಬೆಂಚಿನ ಕೆಳಗೆ, ಅಂಡರ್ ದ ಬೆಂಚ್. ಓಕೆನಾ? 10ನೇ ಪ್ರಶ್ನೆ.
ವಾಟ್ ಡಿಡ್ ಸ್ವಾಮಿ ಡೂ ಟು ಫೈಟ್ ಬ್ಯಾಕ್ ದ ಫಿಗರ್ ಹೂಮ್ ಹಿ ಅಸ್ಯೂಮ್ಡ್ ವಾಸ್ ದ ಡೆವಿಲ್. ಅವನು ಅಸ್ಯೂಮ್ ಮಾಡ್ಕೊಂಡಲ್ಲ ಡೆವಿಲ್ ಅಂತ, ಅವನನ್ನ ಫೈಟ್ ಮಾಡೋದಕ್ಕೋಸ್ಕರ ಸ್ವಾಮಿ ಏನೇನು ಮಾಡ್ದ ಆಯಿತಾ? ಕಾಲಿಂದ ಒದ್ದನ ಅಥವಾ ಹಗ್ ಮಾಡಿ ಕಚ್ಚದ್ನ ಕಾಲನ್ನ, ಇನ್ನೊಂದು ಹಗ್ ಮಾಡಿಬಿಟ್ಟು ಕಾಲನ್ನ ಮುರಿದ್ನ, ಅಥವಾ ಪುಷ್ಡ್ ಇಟ್ ಆನ್ ಟು ಸಮ್ ಫರ್ನಿಚರ್, ಯಾವುದೋ ಫರ್ನಿಚರ್ ಮೇಲೆ ನೂಕಿದ್ನ. ಆನ್ಸರ್ ಏನು ಮಕ್ಕಳೇ? ಆನ್ಸರ್ ಇಸ್ ಅವನು ಹಗ್ ಮಾಡಿ ಅದನ್ನು ಕಚ್ದ, ಕಾಲನ್ನ ಕಚ್ದ. ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕೇಳಿದ್ದಾರೆ, ಇಂಪಾರ್ಟೆಂಟ್. ತಪ್ಪು ಮಾಡಿದರೆ ಎಲ್ಲಿ ತಪ್ಪು ಮಾಡಿದ್ದೀರಾ ಅಂತ ನೋಡಿಕೊಂಡು ಆ ಭಾಗವನ್ನು ಓದ್ಕೊಳ್ಳಿ. ಆಮೇಲೆ ನನ್ನ ಕ್ಲಾಸ್ನ ಕೂಡ ಅಟೆಂಡ್ ಮಾಡಿ ಹೆಲ್ಪ್ ಆಗುತ್ತೆ. ಓಕೆನಾ? 11ನೇ ಪ್ರಶ್ನೆ, whom had ಸ್ವಾಮಿ caught in his father's office that night? ಆವತ್ತು ಅವನ ತಂದೆಯ ಒಂದು ಆಫೀಸಲ್ಲಿ ಯಾರನ್ನ ಕ್ಯಾಚ್ ಮಾಡಿದ್ದ? ಹೆಡ್ ಮಾಸ್ಟರ್ನ, ಅವರ ಅಜ್ಜಿನ, ಅಥವಾ ಒಬ್ಬ ಕಳ್ಳನ್ನ, ಅಥವಾ ಮುನಿಸ್ವಾಮೀಸ್ ಫಾದರ್ನ? ಆನ್ಸರ್ ಏನು ಹಾಕಿದ್ದೀರಾ? ತಕ್ಷಣ ಹಾಕಬೇಕು ಕಾಮೆಂಟ್ ಸೆಕ್ಷನಲ್ಲಿ. ಆನ್ಸರ್ ಈಸ್ ನಟೋರಿಯಸ್ ಬರ್ಗ್ಲರ್, ಒಬ್ಬ ಕಳ್ಳನ ಅವನು ಹಿಡಿದಿದ್ದ. 12ನೇ ಪ್ರಶ್ನೆ, ವಾಟ್ ಡಿಡ್ ಸ್ವಾಮಿ ವಾಂಟ್ ಟು ಬಿ ವೆನ್ ಹೀ ಗ್ರೂ ಅಪ್? ದೊಡ್ಡವನಾದ ನಂತರ ಅವನಿಗೆ ಏನಾಗೋದಕ್ಕೆ ಆಸೆ ಇತ್ತು? ಆಯಿತಾ? ನಾನು ಹೇಳ್ದಂಗೆ ಮಲ್ಟಿಪಲ್ ಆನ್ಸರ್ಸ್ ಕೂಡ ಇರ್ಬೋದು, ಅದನ್ನು ಹಾಕೋದನ್ನು ಮರಿಬೇಡಿ. ರೈಲ್ವೆ ಗಾರ್ಡ, ಇಂಜಿನ್ ಡ್ರೈವರ, ಪೊಲೀಸ್ ಇನ್ಸ್ಪೆಕ್ಟರ, ಬಸ್ ಕಂಡಕ್ಟರ? ನಿಮ್ಮ ಪ್ರಕಾರ ಏನು ಉತ್ತರ? ಟೆಕ್ಸ್ಟ್ ಬುಕ್ ಓದಿದರೆ ಈ ಆನ್ಸರ್ ಕರೆಕ್ಟಾಗಿ ಹೇಳ್ತೀರಾ ನೀವು. ಸೊ ಉತ್ತರವನ್ನು ನೋಡೋಣ ಬನ್ನಿ. ಬಸ್ ಕಂಡಕ್ಟರ್, ಇಂಜಿನ್ ಡ್ರೈವರ್. ಸೊ ಅವನಿಗೆ ಸಾಕಷ್ಟು ಆಪ್ಷನ್ಸ್ ತಲೆಯಲ್ಲಿ ಓಡ್ತಿತ್ತು. ರೈಲ್ವೆ ಗಾರ್ಡ್, ಅರ್ಥ ಆಯ್ತಾ? ನೆಕ್ಸ್ಟು, ಹೌ ಡಿಡ್ ದ ಹೆಡ್ ಮಾಸ್ಟರ್ ಕಂಗ್ರ್ಯಾಚುಲೇಟ್ ಸ್ವಾಮಿ? ಆ ಹೆಡ್ ಮಾಸ್ಟರ್ ಇರ್ತಾರಲ್ಲ ಅವ್ರ ಸ್ಕೂಲಲ್ಲಿ, ಅವರು ಸ್ವಾಮಿನ ಹೇಗೆ ಕಂಗ್ರ್ಯಾಚುಲೇಟ್ ಮಾಡಿದ್ರು? ಓಕೆ, ನಿಮಗೆ ನೀವು ಸ್ಕೋರ್ ಮಾಡ್ಕೊತಿದ್ದೀರಾ. ಇಲ್ಲಿ ಆಪ್ಷನ್ಸ್ ಇದೆ. ಇನ್ನು 2 ಪ್ರಶ್ನೆಗಳಾದಮೇಲೆ ನಿಮಗೆ ಎಷ್ಟು ಟೋಟಲ್ ಆಗಿ ಅಂಕ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ, ಇಟ್ಸ್ ಅ ಕೈಂಡ್ ಆಫ್ ರಿಫ್ಲೆಕ್ಷನ್ ಮಕ್ಕಳೇ, ನೀವೇ ಹೆಂಗೆ ಪರ್ಫಾರ್ಮ್ ಮಾಡಿದ್ದೀರಾ ಅಂತ ನಿಮಗೆ ಗೊತ್ತಾಗತ್ತೆ. ಆಯಿತಾ? ಏನು ಹೇಗೆ ಕಂಗ್ರ್ಯಾಚುಲೇಟ್ ಮಾಡಿದ್ರು? ಓಕೆ, ಸೊ ಅವ್ರು ಹೇಳಿದ್ರು ಸ್ವಾಮಿ ಯು ಆರ್ ಅ ಟ್ರೂ ಸ್ಕೌಟ್ ಅಂತ. ದಟ್ ಈಸ್ ದಿ ಆನ್ಸರ್. ಓಕೆ, 14th one, ವೇರ್ ಡಿಡ್ ಸ್ವಾಮಿ ಸ್ಲೀಪ್ ದ ಡೇ ಆಫ್ಟರ್ ಹಿ ಕಾಟ್ ದ ಬರ್ಗ್ಲರ್? ಆ ಒಂದು ಕಳ್ಳನ ಹಿಡಿದಿದ್ದ ಮುಂದಿನ ದಿನ ಅವನು ಎಲ್ಲಿ ಮಲ್ಕೊಂಡ? ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತ ನಾವು ಹೇಳ್ಬೋದು. ಅವನ ಅಜ್ಜಿ ಜೊತೆನೆ ಮಲ್ಕೊಂಡ. ಓಕೆನಾ? ದಟ್ ಈಸ್ ದ ಎಂಡ್ ಆಫ್ ಇಟ್. ಓಕೆ, ವಾಟ್ ಡಿಡ್ ಸ್ವಾಮಿ ಡೂ ಟು ಅವಾಯ್ಡ್ ಬೀಯಿಂಗ್ ಆಸ್ಕ್ಡ್ ಟು ಸ್ಲೀಪ್ ಅಲೋನ್ ಅಗೇನ್? ಅವ್ನು ತಿರ್ಗಾ ಒಬ್ಬನೇ ಮಲ್ಕೊಳ್ಳೋದಕ್ಕೆ ಇಗ್ನೋರ್ ಮಾಡೋದಕ್ಕೆ ಅಥವಾ ಅವಾಯ್ಡ್ ಮಾಡೋದಕ್ಕೆ ಅವ್ನು ತಿರ್ಗಾ ಏನು ಮಾಡ್ದ? ಓಕೆ, ಆಪ್ಷನ್ಸ್ ನೋಡಿ ಇಲ್ಲಿ. ಓಕೆ, ಇದು ಒಂದು ಸ್ವಲ್ಪ ಆಚೆ ಬಂದುಬಿಟ್ಟಿದೆ, ಒಂದು ಸತಿ ಓದ್ತೀನಿ. ಸ್ವಾಮಿ ಸ್ಲೆಪ್ಟ್ ಔಟ್ ಇನ್ ದ ಹಾಲ್ ವಿಚ್ ವಾಸ್ ಕ್ಲೋಸ್ ಟು ಹಿಸ್ ಗ್ರ್ಯಾಂಡ್ ಮದರ್. ಓಕೆ, ಸೊ ಏನು ಮಾಡ್ದ ಅವನು ಬೇಗ ಮಲ್ಕೊಂಬಿಟ್ಟ. ಆಯಿತಾ? 7:15 ಮಲ್ಕೊಂಬಿಟ್ಟ. ಸೊ ಅವ್ರ ಅಪ್ಪ ಬಂದ್ಬಿಟ್ಟು ನೀನು ಹೋಗಲ್ಲಿ ತಿರ್ಗಾ ಮಲ್ಕೊ ಅಂತ ಹೇಳಲ್ಲ ಅಂತ. ಸ್ಮಾರ್ಟ್ ಅಲ್ಲ ಸ್ವಾಮಿ, ಹಂಗೆ ಕೂಡ ನೀವು ಸ್ಮಾರ್ಟ್ ಅಂತ ನಂಗೆ ಗೊತ್ತು. ಸೊ ನಿಮ್ಗೆ ಎಷ್ಟು ಅಂಕಗಳು ಬಂದಿದೆ ಇಲ್ಲಿ ತನಕ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ನಿಮಗೆ ಈ ಕ್ಲಾಸನ್ನ ಇನ್ನೂ ಡೀಟೇಲ್ಡಾಗಿ ಬೇಕು, ಪ್ರತಿಯೊಂದು ಪದ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಮೀನಿಂಗ್ಸ್ ಜೊತೆಗೆ ಏನೇನು ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ ವ್ಯೂ ಪ್ರಕಾರ ಅಂತ ಎಲ್ಲಿ ಹೇಳ್ತೀನಿ ನಾನು. ನಮ್ಮ ಪ್ರಚಂಡರು ಪ್ಲಸ್ ಕೋರ್ಸ್ ಏನಿದೆ, ನಮ್ಮ ಆ್ಯಪ್ ಮೇಲೆ ನಡೀತಿರುವಂತಹ ಕೋರ್ಸು, ಅದರಲ್ಲಿ ಹೇಳ್ತೀನಿ. ಆಯಿತಾ? ಸೊ ಇವಾಗ ಡಿಸ್ಕೌಂಟೆಡ್ ರೇಟಲ್ಲಿ ಕೂಡ ನಡೀತಿದೆ. ಸೊ ಖಂಡಿತ ಬೇಗ ಹೋಗಿ ಆ್ಯಪ್ನ ಡೌನ್ಲೋಡ್ ಮಾಡಿ, ರಿಜಿಸ್ಟರ್ ಮಾಡಿ, ಆ್ಯಂಡ್ ಈ ಒಂದು ಕೋರ್ಸ್ನ ಬೈ ಮಾಡಿಬಿಟ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಓಕೆನಾ ಮಕ್ಕಳೇ? ನಾನು ಅಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಈ ಲೆಸನ್ನಿನ 15 MCQs ಏನಿದೆ ಅದು ನೀವು ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊತೀನಿ. ಅದರ ಜೊತೆಗೆ ನಾನು ಮತ್ತೆ ಭೇಟಿ ಆಗ್ತೀನಿ ಇನ್ನೊಂದು ಕ್ಲಾಸ್ ಜೊತೆಗೆ. ಟಾಟಾ ಬಾಯ್ ಬಾಯ್. ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆ್ಯಪ್ನ ಡೌನ್ಲೋಡ್ ಮಾಡಿ.